ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ಇವತ್ತು ಡ್ರೆಸ್ ಮ್ಯಾಚಿಂಗ್ ರಿಬ್ಬನ್ಸ್ನ ಮನೆಯಲ್ಲಿ ಈಸಿಯಾಗಿ ಹೇಗೆ ಹೊಲ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನೀವು ಮಿಷಿನ್ನೇ ಯೂಸ್ ಮಾಡಬೇಕು ಅಂತಿಲ್ಲ, ನೀವು ಕೈಯಲ್ಲೇನೂ ಸಹ ಹೊಲಿಬೋದು. ಅದನ್ನು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಬನ್ನಿ ನೋಡೋಣ ಹೇಗೆ ಹೊಲಿಯೋದು ಅಂತ. ಈ ಥರ ಒಂದು ಕ್ಲಾತ್ ತೊಗೊಂಡಿದ್ದೀನಿ ನಾನು. ಇದು ನನಗೆ ಒಂದು ಡ್ರೆಸ್ ಮೆಟೀರಿಯಲ್ಲು, ಅದರಲ್ಲಿ ಸ್ಟಿಚ್ ಆಗಿ ಉಳಿದಿರೋ ಪೀಸ್ ಇದು. ಆ್ಯಕ್ಚುಲಿ ಅದು ಲೆಂತ್ ಜಾಸ್ತಿ ಇತ್ತು ನನ್ನ ಹೈಟಿಗೆ, ಅದನ್ನು ಕಟ್ ಮಾಡಿ ಉಳಿದಿರೋ ಪೀಸಲ್ಲಿ ವೇಸ್ಟ್ ಪೀಸ್ ಅಂತ ಬಿಸಾಕಿದ್ದೆ. ಇದನ್ನು ಬ್ರೋಚ್ಗೆ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು 3 ಕಡೆಗೆ 5-5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದು ಸ್ಟ್ರೈಟಾಗಿ ಉದ್ದಕ್ಕೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಉದ್ದನೇ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡಬೇಕು. ನಿಮಗೆ ಫ್ರಿಲ್ಸ್ ಎಷ್ಟು ಬೇಕೋ ಅಷ್ಟು ಉದ್ದ ತೊಗೋಬೇಕಾಗತ್ತೆ. ಇಲ್ಲಿ ನಾನು ಕಮ್ಮಿ ಫ್ರಿಲ್ಲಲ್ಲೇ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು, ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ 5 ಇಂಚ್ಗೆ ಹೇಗೆ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಈ ಥರ ಲೆಂತಿಯಾಗಿ ನೀವು ವೇಸ್ಟ್ ಕ್ಲಾತ್ ಅನ್ನೋದ್ರಲ್ಲೂ ಮಾಡ್ಕೋಬೋದು. ಹಳೆ ಡ್ರೆಸ್ ಮೆಟೀರಿಯಲ್ಸ್ಗಳು, ಹಳೆ ಡ್ರೆಸ್ಗಳು ಅದರಲ್ಲೂ ಸಹ ಮಾಡ್ಕೋಬೋದು. ಈಗ ನಾನು ಯಾವ ಕಡೆ ಶೈನಿಂಗ್ ಇದೆ ಆ ಕಡೆ ಶೈನಿಂಗ್ ಇರೋ ಕಡೆಯೇ ಇನ್ಸೈಡ್ ಆಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ನಾವು ಸ್ಟಿಚ್ ಆದಮೇಲೆ ಅದನ್ನು ಮತ್ತೆ ರಿವರ್ಸ್ಗೆ ತಿರುಗಿಸ್ಕೊಳ್ಬೇಕು. ಅದರಿಂದ ಈಗ ಶೈನಿಂಗ್ ಇರೋ ಕಡೆ ಕ್ಲಾತ್ನ ಇನ್ಸೈಡ್ಗೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೀವು ಇದೇ ಥರ ಕ್ಲಾತ್ ಡ್ರೆಸ್ ಮೆಟೀರಿಯಲ್ಗೆ ಬೇಕಾಗಿರೋ ಕ್ಲಾತ್ಗಳನ್ನ ನೀವು ಅಂಗಡಿಯಲ್ಲೂ ಸಹ ತೊಗೋಬೋದು. ನಿಮಗೆ ಕಮ್ಮಿ ರೇಟಲ್ಲೇ ಸಿಗುತ್ತೆ. ಜಾಸ್ತಿ ಲೆಂತಾಗಿ ಬೇಕಾಗಿರೋದಿಲ್ಲ. ಇನ್ ಕೇಸ್ ನೀವು ಡೈಲಿ ಯೂಸ್ಗೆ ವೇರ್ ಮಾಡೋದಾದರೆ ರಿಬ್ಬನ್ಸ್ಗಳನ್ನ ವೇಸ್ಟ್ ಕ್ಲಾತಲ್ಲೂ ಸಹ, ವೇಸ್ಟ್ ಕ್ಲಾತ್ ಅಂದರೆ ಇನ್ ಕೇಸ್ ಮನೇಲಿ ಹಳೆ ಡ್ರೆಸ್ಗಳು, ಪ್ಯಾಂಟ್ಗಳು ಬಿಸಾಕ್ತಾ ಇರ್ತೀವಲ್ಲ, ಆ ಥರದ್ರಲ್ಲೂ ಕೂಡ ಸಹ ಮಾಡ್ಕೋಬೋದು ನೀವು. ಇಲ್ಲ ಹೊಸ ಕ್ಲಾತ್ಗಳಲ್ಲೇ ಮಾಡ್ಕೋಬೋದು. ಈಗ ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಾನು ಮಿಷಿನಲ್ಲಿ ಸ್ಟಿಚ್ ಮಾಡಿದ್ದೀನಿ. ನೀವು ಕೈಯಲ್ಲೂ ಸಹ ಇದೇ ಥರ ಸ್ಟಿಚ್ ಮಾಡ್ಕೋಬೋದು. ಮಿಷಿನಲ್ಲೇ ಮಾಡಬೇಕು ಅಂತ ಏನಿಲ್ಲ. ನನ್ನ ಹತ್ರ ಮಿಷಿನ್ ಇರೋದಕ್ಕಷ್ಟೇ ಮಾಡ್ಕೊಂಡಿದ್ದೀನಿ. ನೀವು ಕೈಯಲ್ಲೇ ನಾನು ಹೇಗೆ ಯಾವ ಮೂಲೆಯಿಂದ ಯಾವ ಮೂಲೆಗೆ ಸ್ಟಿಚ್ ಮಾಡಿದ್ನೋ ಆ ಥರ ನೀವು ಸ್ಟಿಚ್ ಮಾಡ್ಕೋಬೋದು. ಈಗ ಒಂದು ಎಡ್ಜ್ಗೆ ಪಿನ್ ಹಾಕಿ ಅದನ್ನು ಮಾಮೂಲಿ ಈಗ ನಾವು ಪ್ಯಾಂಟ್ಗೆಲ್ಲ ಲಾಡಿಗಳನ್ನ ಹೇಗೆ ತೆಗಿತೀವಿ ಆ ಥರ ಇನ್ಸೈಡ್ಗೆ ಪಿನ್ ಹಾಕಿ ಅದನ್ನು ರಿವರ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಅದನ್ನು ಕ್ಲಾತ್ ಪಿನ್ನನ್ನು ಒಳಗಡೆಯಿಂದ ಇನ್ಸರ್ಟ್ ಮಾಡಿ ಹೊರಗಡೆಗೆ ರಿವರ್ಸ್ ಆಗಿ ತೆಗೆದ್ರೆ ಈ ಥರ ಕ್ಲಾತು ಮೇಲೆ ಬರುತ್ತೆ. ನಾವೇನು ಸ್ಟಿಚ್ ಹಾಕಿದ್ವಿ ಅದು ಒಳಗಡೆ ಹೋಗಿಬಿಡತ್ತೆ. ಈಗ ಇದು ನೋಡ್ಬೋದು, ಈ ಥರ ಎಲಾಸ್ಟಿಕ್ ಸಿಗುತ್ತೆ. ನಾನು 2 ಇಂಚಸ್ ಎಲಾಸ್ಟಿಕ್ ತೊಗೊಂಡಿದ್ದೀನಿ. ಎಲಾಸ್ಟಿಕ್ ನಿಮಗೆ ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ. ಇದೇನು ಕಾಸ್ಟ್ 10 ರೂಪೀಸ್ ಇರುತ್ತೆ ಪರ್ ಮೀಟರು. ನಿಮಗೆ ಪರ್ ಮೀಟರಲ್ಲಿ 4ರಿಂದ 5 ರಿಬ್ಬನ್ಸ್ ಆಗುತ್ತೆ. ಎಲಾಸ್ಟಿಕ್ 1 ಎಡ್ಜ್ಗೆ ಪಿನ್ನ ಹಾಕಿ ಈ ಥರ ನಾವು ಏನು ಸ್ಟಿಚ್ ಮಾಡ್ಕೊಂಡಿದ್ವಿ ಆ ಕ್ಲಾತ್ ಒಳಗಡೆಯಿಂದ ಒಂದು ಸೈಡ್ ಇನ್ಸರ್ಟ್ ಮಾಡಿ ಇನ್ನೊಂದು ಕಡೆಯಿಂದ ಹೊರಗಡೆ ತೊಗೋಬೇಕು. ಹೊರಗಡೆ ತೊಗೊಂಡು ನಮಗೆ ನೋಡ್ಬೋದು, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ತೊಗೊಳ್ತಾ ಇದ್ದೀನಿ ಅಂತ. ನಮ್ಮ ಮಾಮೂಲಿ ಪ್ಯಾಂಟಿಗಳಿಗೆಲ್ಲ ಹೇಗೆ ಲಾಡಿಗಳನ್ನ ಹಾಕ್ತಾ ಇರ್ತೀವಿ ಅದೇ ಥರನೇ ಹಾಕಿ ನಮಗೆ ಎಷ್ಟು ಟೈಟ್ ಆಗಬೇಕು, ಎಷ್ಟು ಲೆಂತ್ ಬೇಕು, ನಮಗೆ 1 ರೌಂಡ್ ಹೇಗೆ ಬರಬೇಕು, ನೀವು 3 ರೌಂಡ್ಸ್ ಹಾಕ್ತೀರಾ ಇಲ್ಲ 2 ರೌಂಡ್ಸ್ ಹಾಕ್ತೀರಾ ಅಂದರೆ ನಿಮ್ಮ ಹೇರ್ ಲೆಂತ್ ಸೈಜ್ ಹೇಗೆ ಬರುತ್ತೆ, ಹಾಗೆ ಟೈಟ್ ಆಗಬೇಕಾ ಲೂಸ್ ಆಗಬೇಕಾ ನೋಡಿಕೊಂಡು ಎರಡನ್ನೂ ಸೇರಿಸಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಇಲ್ಲಿ ನಾನು ಎಲಾಸ್ಟಿಕ್ಸ್ ಏನು ತೊಗೊಂಡಿದ್ದೆ ಅದನ್ನು ಸ್ಟಿಚ್ ಹಾಕ್ಕೋತಾ ಇದ್ದೀನಿ. ಅದನ್ನು ಒಂದೇ ಒಂದು ಸಲ ಸ್ಟಿಚ್ ಹಾಕಿದ್ರೆ ಆಗಲ್ಲ, ಅದು ಒಳಗಡೆ ಇನ್ಸೈಡ್ ಬಿಟ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಅದನ್ನು 2ರಿಂದ 3 ಸಲ ಅಥವಾ 4 ಸಲ ಹಾಕಿದ್ರೂ ಓಕೆ. ನೀವು ಕೈಯಲ್ಲೇ ಹೊಲ್ಕೋಬೋದು. ನನಗೆ ಮಿಷಿನಲ್ಲಿ ಹೊಲ್ಕೋತಾ ಇದ್ದೀನಿ. ಮಿಷಿನಲ್ಲಿ ಕೂಡ ಅಷ್ಟು ಕ್ಲಿಯರಾಗಿ ಸ್ಟಿಚ್ ಬೀಳೋದಿಲ್ಲ. 4ರಿಂದ 5 ಸಲ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ನಾನು ಇನ್ನೂ 1-2 ಸಲ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಎಲಾಸ್ಟಿಕ್ ಸ್ಟಿಚ್ನ ಟೈಟಾಗಿ ಹಾಕ್ಕೋಬೇಕು 3 to 4 ಟೈಮ್ಸ್. ಬಿಕಾಸ್ ಏನಾದರೂ ಒಳಗಡೆ ಎಲಾಸ್ಟಿಕ್ ಬಿಟ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಹೊರಗಡೆಯಿಂದ ಆದರೆ ಏನೋ ಅನ್ಬೋದು, ಒಳಗಡೆ ಬಿಟ್ಕೊಂಡ್ರೆ ರಿಬ್ಬನ್ನೇ ವೇಸ್ಟ್ ಆಗೋಗುತ್ತೆ. ಈಗ ಒಂದು ಎಡ್ಜಿಂದ ಇನ್ನೊಂದು ಎಡ್ಜಿಗೆ ಜಾಯಿನ್ ಮಾಡಿಕೊಂಡು ಹೀಗೆ ನಾನು ಮಿಷಿನಲ್ಲಿ ಹಾಕ್ತಿಲ್ಲ. ಇದು ಕಲರ್ ಕಾಂಬಿನೇಷನ್ನು ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ಲಿಕ್ಕೋಸ್ಕರ ನಾನು ಡಾರ್ಕ್ ಶೇಡ್ ಥ್ರೆಡ್ ತೊಗೊಂಡಿದ್ದೀನಿ.
ಅದೇ ಕಲರ್ ಥ್ರೆಡ್ ಹಾಕ್ಕೊಂಡ್ರೆ ನಿಮಗೆ ಕೈಯಲ್ಲಿ ಸ್ಟಿಚ್ ಮಾಡಿದ್ರೂ ಕಾಣಿಸೋದಿಲ್ಲ. ನಾನು ವಿಡಿಯೋಗೋಸ್ಕರ ಡಾರ್ಕ್ ಶೇಡ್ ಥ್ರೆಡ್ ತೊಗೊಂಡು ಎಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಒಂದೇ ಸ್ವಲ್ಪನೇ ಕ್ಲಾತ್ನ ಜಾಯಿನ್ ಮಾಡಿಕೊಂಡು ಫುಲ್ಲಾಗಿ ಅದನ್ನು ಏನು ಗ್ಯಾಪ್ ಬಿಟ್ಟಿದ್ವಿ ಆ ಗ್ಯಾಪ್ನ ಜಾಯಿನ್ ಮಾಡ್ಕೊಳ್ತಾ ಬರಬೇಕು. ಫುಲ್ ಸ್ಟಿಚ್ ಹಾಕ್ಕೋಬೇಕು. ಸ್ವಲ್ಪನೇ ಜಾಯಿನ್ ಮಾಡ್ಕೋಬೇಕು ನಿಮಗೆ, ಯಾಕಂದರೆ ಚಿಕ್ಕದಾಗಿರೋದ್ರಿಂದ ಸ್ವಲ್ಪನೇ ಜಾಯಿನ್ ಮಾಡಿಕೊಂಡು ಹಾಕ್ಕೋಬೇಕು. ಈಗ ನಾನು ಫುಲ್ ಜಾಯಿನ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಲಾಸ್ಟ್ಗೆ 2 ನಾಟ್ಸ್ ಹಾಕ್ಕೋತಾ ಇದ್ದೀನಿ. 2 ಗಂಟು ಹಾಕ್ಕೊಂಡು ಅಲ್ಲಿಗೆ ನಾನು ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಫುಲ್ಲಾಗಿ ಕ್ಲಿಯರಾಗಿ ನಾನು ನಾಟ್ ಹಾಕ್ಕೊಂಡಿದ್ದೀನಿ ಅಂತ. ಈ ಥರ ನಾಟ್ ಹಾಕ್ಕೊಂಡಾದಮೇಲೆ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಈಸಿಯಾಗಿ, ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ರಿಬ್ಬನ್ಸ್ನ ಹೇಗೆ ಮಾಡ್ಕೋಬೋದು ಅಂತ. ನಾವು ಅಂಗಡಿಯಲ್ಲಿ 5 ರೂಪೀಸ್, 10 ರೂಪೀಸ್, 20 ರೂಪೀಸ್ ಕೊಟ್ಟು ತೊಗೊಳ್ತೀವಿ. ಬಟ್ ಎಲ್ಲಾದರೂ ಹೊರಗಡೆ ಹೋಗ್ತಾ ಬರಬೇಕಾದ್ರೆ ಬಿದ್ದೋದ್ರೆ ವೇಸ್ಟ್ ಆಗೋಗುತ್ತೆ. ಈಗ ನಾನು ಇದೇ ಥರ ನನ್ನ ಸ್ಯಾರಿ ಮ್ಯಾಚಿಂಗ್ಸು, ಡ್ರೆಸ್ ಮ್ಯಾಚಿಂಗ್ಸ್ಗಳಿಗೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ಹೊರಗಡೆ ಫಂಕ್ಷನಿಗೆ ಹೋಗ್ಲಿಕ್ಕೆ ಯೂಸ್ ಆಗದೆ ಹೋದರೂ ಮನೆಯಲ್ಲಿದ್ದಾಗ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ನಾನು ಮಿಷಿನಲ್ಲೇ ಹೊಲ್ಕೊಂಡಿದ್ದೀನಿ. ಇದು ಒಂದು ಸೈಡ್ ಫುಲ್ಲೂ ನಾನು ಜಸ್ಟ್ 1 ಲೇಯರ್ಗೆ ಮಾತ್ರ ಗ್ಯಾಪ್ ಬಿಟ್ಟು ಆ ಲೇಯರ್ ಫಿಲ್ಲಾಗಿ ಹೊಲ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡ್ಬೋದು ನಾನು ಒಂದು ಪೀಸಲ್ಲಿ ಎಷ್ಟು ರಿಬ್ಬನ್ಸ್ ಮಾಡ್ಕೊಂಡಿದ್ದೀನಿ ಅಂತ. ಆ್ಯಕ್ಚುಲಿ ಇದೆಲ್ಲ ನಾನು ಡ್ರೆಸ್ಸಲ್ಲಿ ಸ್ಟಿಚ್ ಮಾಡುವಾಗ ವೇಸ್ಟಾಗಿ ಉಳಿದಿರೋಂಥ ಪೀಸಲ್ಲೇ ನಾನು ಮಾಡ್ಕೊಂಡಿರೋದು. ಇದು ಸ್ಯಾರಿ ಬ್ಲೌಸು, ಗೋಲ್ಡನ್ ಕಲರ್ ಸ್ಯಾರಿಗೆ ಬ್ಲೌಸ್ ತೊಗೊಂಡಿದ್ದೆ. ಅದರ ಬ್ಲೌಸ್ ಪೀಸ್ಗಳಲ್ಲಿ ನಾನು ವೇಸ್ಟ್ ಆಗಬಾರ್ದು ಅಂತ ವೇಸ್ಟ್ ಪೀಸಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಡ್ರೆಸ್ದು. ನನಗೆ ಇದು ಇನ್ ಕೇಸ್ ಸಾಗರ್ ಜಡೆ ಅದೆಲ್ಲ ಹಾಕ್ಕೊಂಡಾಗ ಜಸ್ಟ್ ಇಲ್ಲಿ ಬಿಲೋ ಅಲ್ಲಿ ಒಂದು ಕೆಳಗಡೆ ನೀಟಾಗಿ ಜಡೆ ಹಾಕ್ಕೊಂಡು ಒಂದು ಟೈಟ್ ರಿಬ್ಬನ್ ಹಾಕ್ಕೊಂಡ್ಬಿಟ್ರೆ ಅಗ್ಲಕ್ಕಿರೋದು ಫ್ಲವರ್ ಹಾಕ್ಕೊಂಡಂಗೆ ಅನಿಸುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನೀವು ರಿಬ್ಬನ್ ಈಸಿಯಾಗಿ ಮಾಡಿಕೊಂಡು ಮನೇಲಿ ಒಂದು ಸಲ ನೀಟಾಗಿ ಬಂತು ಅಂದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.